ಮಿಷನ್ ಟ್ರಸ್ಟ್ ನೇತೃತ್ವದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪೀಠೋಪಕರಣಗಳ ದೇಣಿಗೆ. ಗಂಗಾವತಿ ಶ್ರೀ ರಾಮಾನುಜ ಮಿಷನ್ ನೇತೃತ್ವದಲ್ಲಿ ಮಂಗಳವಾರದಂದು ತಾಲೂಕಿನ ಬಸವನದುರ್ಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 2,50,000 ಮೊತ್ತದ ಪೀಠೋಪಕರಣಗಳ ದೇಣಿಗೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಛತ್ರಪ್ಪ ತಂಬೂರಿ ಅವರಿಗೆ ಹಸ್ತಾಂತರಿಸಲಾಯಿತು. ಶಾಲೆಯ ಆವರಣದಲ್ಲಿ ಜರುಗಿದ ಸರಳ ಸಮಾರಂಭವನ್ನು ಟ್ರಸ್ಟ್ ಸಮಿತಿಯ ಅಧ್ಯಕ್ಷ YV ರಾವ್ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಸಮಾರಂಭದ ಕುರಿತು ಮುಖ್ಯೋಪಾಧ್ಯಾಯ ಛತ್ರಪ್ಪ ತಂಬೂರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸರ್ಕಾರಿ ಶಾಲೆಯ ಅಳಿವು ಮತ್ತು ಉಳಿವು ಸಾರ್ವಜನಿಕರ ಮೇಲೆ ಅವಲಂಬಿತವಾಗಿದೆ. ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಹಲವು ಯೋಜನೆಗಳನ್ನು ತಂದಿದೆ. ಜೊತೆಗೆ ಮಕ್ಕಳ ಅನುಕೂಲಕ್ಕಾಗಿ ಶ್ರೀ ರಾಮಾನುಜ ಮಿಷನ್ ಟ್ರಸ್ಟ್ ಪೀಠೋಪಕರಣಗಳನ್ನು ಕಲ್ಪಿಸುವುದರ ಮೂಲಕ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂಬುದನ್ನು ಟ್ರಸ್ಟ್ ವಿಶ್ವಾಸವನ್ನ ಇಟ್ಟುಕೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ YV ರಾವ್ ಮಾತನಾಡಿ, ಶ್ರೀ ರಾಮಾನುಜ ಮಿಷನ್ ಟ್ರಸ್ಟ್ ಕಳೆದ 25 ವರ್ಷಗಳಿಂದ ಯಾವುದೇ ಭಾಷೆ ಪ್ರಾಂತ ಭೇದ ಭಾವವಿಲ್ಲದೆ ಸಹಸ್ರಾರು ಸಂಖ್ಯೆಯ ಸದಸ್ಯರುಗಳಿಂದ ಪೂಜ್ಯ ಗುರುಗಳ ಅನುಗ್ರಹದ ಮೇರೆಗೆ ಧಾರ್ಮಿಕತೆ ಹಾಗೂ ಸಮಾಜ ಸೇವಾ ಮಹಾಭಾರಗಳನ್ನು ನಡೆಸುತ್ತಾ ಬರಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಲಿಗೆಮ್ಮ ಅಧ್ಯಕ್ಷತೆ ವಹಿಸಿದ್ದರು. BRC ಅಧಿಕಾರಿ ಶಶಿಕಲಾ, CRC ಅಧಿಕಾರಿ ಗಿರಿಜಾ, ಡಾಕ್ಟರ್ ಚಿನ್ನಸ್ವಾಮಿ, ವೆಂಕಟೇಶ್ ಸೇರಿದಂತೆ ಶಾಲೆ ಸುಧಾರಣಾ ಸಮಿತಿಯ ಅಧ್ಯಕ್ಷ ಮತ್ತಿತರರ ನೇತೃತ್ವದಲ್ಲಿ ಟ್ರಸ್ಟ್ ಸಮಿತಿಯ ಚಿನ್ನಸ್ವಾಮಿ, ರಾಮಚಂದ್ರನ್, ಲೋಕೇಶ್, ಕಾಳೆಪ್ಪನ್, ಪನ್ನೀರು ಸೆಲ್ವಂ, ರಘು, ಹೈದರಾಬಾದ್, ಶೋಭಾ ಅವರನ್ನು ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮದ ಮುಖಂಡರಾದ ಹೊನ್ನಪ್ಪ, ರಾಮಕೃಷ್ಣ ಇತರರು ಉಪಸ್ಥಿತರಿದ್ದರು. கல்வி கற்றுக்கொண்டவர் ஆசிரியர் தெய்வத்துக்கு சமம். எல்லோரும் கல்வி கற்றுக்கொண்டு இந்த மாதிரியான ஒரு அரசாங்க பள்ளியில் ராமாயண பல காரியங்கள் செய்து வருகிறார். இதை செய்யும் மேலும் மேலும் பல காரியங்கள் செய்து மக்களை பெற வேண்டும் என்று பிரார்த்திக்கிறோம். மேலும் இந்தியா ஃபுல்லாக செய்யும் அந்தந்த மொழிகள் செயல்படுகின்றன. அந்தந்த மொழிகள் சென்று அந்தந்த ஆஸ்பத்திரிகளோ கல்விகளோ அதே போல இந்த பள்ளிக்கு செய்யப்படுகிறது. என்னுடைய ராமானுஜ மேலும் பேரும் கற்பனைகள் செய்து கொண்டு
పెట్టుకుంటే వైద్యం ఇంకా సంక్షేమ కార్యక్రమాలు ఎన్నో మారుమూల గ్రామాల్లో చేస్తూ వస్తున్నాము. ఆ భాగ్యం కల్పించిన చాలా ధన్యవాదాలు. ఈ స్కూల్ పిల్లలు చాలా అభివృద్ధి చెందాలని మేము మా ట్రస్ట్ తరఫున అందరం మనసా వాచాకర్మ దేవుణ్ణి కోరుకుంటున్నాం. ಎಲ್ಲ ಅಧ್ಯಕ್ಷರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಹಾಗೂ ಊರಿನ ಯುವಕರಿಗೂ ಹಾಗೂ ನನ್ನ ಹೆಚ್ಚಿನ ಮುದ್ದು ಮಕ್ಕಳಿಗೆ ನಮಸ್ಕರಿಸುತ್ತಾ, ಈ ಒಂದು ರಾಮಾನುಜನ್ ಮಿಷನ್ ಟ್ರಸ್ಟ್ ವತಿಯಿಂದ ವಿಜ್ಞಾಪನೆಗಳು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ಭುವನೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಎತ್ತರಕ್ಕೆ ನಾನು ಆಶಿಸುತ್ತೇನೆ. ಅದೇ ತೆರನಾಗಿ ಈ ಒಂದು ಸದುಪಯೋಗ ಪಡಿಸಿಕೊಳ್ಳಬೇಕು ಮುಂದಿನ ಮಕ್ಕಳು. ಈ ಒಂದು ಭಾಗದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಅತ್ಯುತ್ತಮ ಶಾಲೆ ಮತ್ತು ಅತ್ಯುತ್ತಮವಾಗಿ ಶಿಕ್ಷಣ ನೀಡುವಂತಹ ಶಾಲೆ ನಮ್ಮದಾಗಿ ಇಚ್ಛೆಪಡಿಸಿಕೊಟ್ಟು, ಅದೇ ರೀತಿಯಾಗಿ ಈ ಒಂದು ಶಿಕ್ಷಕರಿಗೆ ಒಂದು ಒತ್ತಡ ಆಗ್ತೀವಿ ನಾವು ನಿಜ. ಆದರೆ ಪಾಲಕರು ನಾವು ಸಹ ಮನೆಯಲ್ಲಿ ದಿನಾಲು ಸಾಯಂಕಾಲ ಅವ್ರ ಜೊತೆ ಒಂದು ತಾಸು ಒಂದು ಸಲಹೆಗಳು ಅಭ್ಯಾಸ ಮಾಡಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ನಾನು ಇಚ್ಛೆ ಎರಡು ಮಾತು. எங்களுடைய ராமானுஜம் சென்டர் ட்ரஸ்ட் மூலியமாக எதிர்கால குழந்தைகளுக்கு எங்களால் இயன்ற அளவு சிறு செய்கிறோம். இன்னும் பெரிய பாக்கியம் இன்னும் மேலும் மலர உங்களுடைய எதிர்காலத்தை இன்னும் படிக்க வேண்டும் என இறைவனை பார்த்து வேண்டி கேட்டுள்ளேன். மற்றும் இந்த ஆசிரியர்கள் மற்றும் உங்களுடைய ஊர் குழந்தைகள் இது பஞ்சாயத்து தலைவர் எல்லாருமே உங்களுக்கு உதவியாக செயல்படுகிறார்கள். கல்வி என்பது ஒவ்வொருவருக்கும் முக்கியமானது என்பது என்னுடைய பெரும்பாலும் கூறியிருந்தார். அதுபோன்று எல்லாரும் என்னுடைய பார்த்து வேண்டிக்கொண்டு கல்வியை முழுமையாக கற்றுத் தருமாறு என்னுடைய இறைவனை எம்பெருமானை வேண்டி கேட்டுக்கொள்கிறேன். நமஸ்காரம். യമുനാ തീരത്തു നോദനഗാനത്തിൻ യമുനാ തീരത്തു നോപുരധനികൾ മുഴങ്ങട്ടെ, നോപുരധനികൾ മുഴങ്ങട്ടെ. നോദനഗാനത്തിൻ യമുനാ തീരത്തു നോപുരധനികൾ മുഴങ്ങട്ടെ, നോപുരധ്വനികൾ മുഴങ്ങട്ടെ. ഇന്നത്തെ രാത്രിയിൽ ചന്ദ്രനു മറയുമ്പോൾ, ഇന്നത്തെ രാത്രിയിൽ ചന്ദ്രനു മറയുമ്പോൾ സുന്ദരി ഞാനൊരു രാജകൻ. ഇന്നത്തെ രാത്രിയിൽ ചന്ദ്രനു മറയുമ്പോൾ ಜೊತೆಗೆ ದಾನಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಹಾಜರಿರುವ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಊರಿನ ನಾಗರಿಕರಿಗೂ ಹಾಗೂ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ಇಲಾಖೆಯ ಪರವಾಗಿ ಶ್ರೀ ರಾಮಾನುಜಂ ಟ್ರಸ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನೀವೇನು ಕೊಟ್ಟಿದ್ದೀರಲ್ಲ ಪೀಠೋಪಕರಣಗಳು ಮತ್ತು ಮಕ್ಕಳಿಗೆ ಕಲಿಯೋದಕ್ಕೆ ಏನು ಕಲಿಕೋಪಕರಣಗಳು ಕೊಟ್ಟಿದ್ದೀರಿ ಅವುಗಳೆಲ್ಲವೂ ನಾವು ಮತ್ತು ನಮ್ಮ ಶಿಕ್ಷಕರು ಜೋಪಾನ ಮಾಡ್ತೀವಿ. ಜೊತೆಗೆ ಅವುಗಳಿಂದ ನಾವು ಕಂಫರ್ಟಬಲಾಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಸೊ ಇದನ್ನು ಅಂದರೆ ನಮ್ಮ ಸರ್ಕಾರ ಹಲವಾರು ಯೋಜನೆಗಳ ಜೊತೆಗೆ ಇದು ಒಂದು ಯೋಜನೆ ಕೂಡ ಇತ್ತು. ಆ ಒಂದು ಯೋಜನೆಯನ್ನು ನಿಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಮಕ್ಕಳಿಗೆ ನೀಡಿದ್ದಕ್ಕಾಗಿ ಡೆಸ್ಕ್ ವ್ಯವಸ್ಥೆಯನ್ನು ನೀಡಿದ್ದಕ್ಕಾಗಿ, ಜೊತೆಗೆ ನಲಿಕಲಿ ಪೀಠೋಪಕರಣಗಳನ್ನು ನೀಡಿದ್ದಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲಿ ವಾತಾವರಣ ನೋಡಿದಾಗ ನಾವು ಕನ್ನಡಿಗರಷ್ಟೇ ಅಲ್ಲ, ದೇಶ ಭಾಷೆಗಳನ್ನು ಮೀರಿದ ಒಂದು ಬಾಂಧವ್ಯ ಇಲ್ಲಿ ನಾನು ನೋಡಿದೆ. ಸೊ ಎಲ್ಲರೂ ಕೂಡ ನಾವು ಭಾರತೀಯರು ಅನ್ನುವ ಭಾವ ಇಲ್ಲಿ ಮೂಡಿ ಬಂತು. ಎಲ್ಲರೂ ಕೂಡ ನಾವು ದೇಶದ ಒಂದು ಏಳಿಗೆಗೆ ದುಡಿಯೋಣ ಅಂತ ಹೇಳ್ತಾ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಟ್ರಸ್ಟ್ ಈಗ ಓಪನ್ ಆಗಿ 25 ವರ್ಷಗಳಾಗಿದೆ.
25 ವರ್ಷಗಳಿಂದ ನಮ್ಮ ಟ್ರಸ್ಟು ಕಾಡಿನ ಮಲ್ಲಿಗೆ ಹೂವಿನ ಹತ್ರ ಯಾರಿಗೂ ಗೊತ್ತಾಗದಿದ್ದ ಸುವಾಸನೆಯನ್ನು ಬಯಸುವ ರೀತಿಯಲ್ಲಿ ಭಾರತದ ಪ್ರತಿ ಮೂಲೆಗಳಲ್ಲಿಯೂ ಇದನ್ನು ಬೇರುಗಳನ್ನು ಬಿಟ್ಟು ಎಲ್ಲ ರೀತಿಯ ಸಹಕಾರಗಳನ್ನು ಮಾಡುತ್ತಾ ಬಂದಿದೆ. ಇದರಲ್ಲಿ ಕೆಲವು ವಿಷಯಗಳು ಹೇಳಬೇಕಂದ್ರೆ, ನಮ್ಮ ಕರೋನಾ ಪೀರಿಯಡಲ್ಲಿ ನಮ್ಮ ತಮಿಳುನಾಡಿನಲ್ಲಿ ಕೆಲವು ನಮ್ಮ ಮ್ಯಾಪಲ್ಲೇ ಇರುವಂತಹ ಒಂದು ಗ್ರಾಮದಲ್ಲಿ ಅಲ್ಲಿನ ನೀರಲ್ಲಿ ಕಿತ್ಕೊಂಡು ಹೋಗಿರೋ ಮಹಾ ವ್ಯಕ್ತಿಗಳ ಕುಟುಂಬಗಳಿಗೆ ಅವ್ರಿಗೆಲ್ಲರಿಗೂ ನಾವು ಸುಮಾರು 1,000 ಮೇಲೆ ಪ್ಯಾಕೆಟ್ಗಳನ್ನು ಮಾಡಿ ಅವರಿಗೆ 3 ವರ್ಷಗಳಿಗೆ ಆಗುವಂಥ 3 ತಿಂಗಳಿಗೆ ಆಗುವಂಥ ಆಹಾರಗಳನ್ನು ಕೊಟ್ಟು ಆ ಆಹಾರ ಪದಾರ್ಥಗಳೇ ಈ ಚಕ್ರವನ್ನು ಕೊಟ್ಟು ಕಳಿಸಿದ್ದೀವಿ. ನಮ್ಮ ಸ್ವಾಮೀಜಿಗಳು ಏನು ಆಶೀರ್ವಾದ ಮಾಡಿ ಕಳಿಸಿದ್ರು ಅಂದರೆ 3 ತಿಂಗಳೊಳಗೆ ಈ ಆಹಾರವನ್ನು ಕಂಪ್ಲೀಟ್ ಆದಮೇಲೆ ಈ ಬೇರೆಯವರ ಹತ್ರ ಮತ್ತೆ ಕೇಳಕ್ಕೆ ಹೋಗಬಾರ್ದು, ನಿಮಗೆ ಸ್ವ ಇಚ್ಛೆಯಿಂದಲೇ ನೀವೇ ದುಡಿದು ತಿನ್ನಬೇಕು ಅನ್ನೋ ಒಂದು ಇಚ್ಛೆಯ ಸಂಕಲ್ಪ ಮಾಡಿ ತುಂಬ ಹೃದಯದಿಂದ ನಮ್ಮ ಟ್ರಸ್ಟಿಂದ ಅವರಿಗೆ ಮಾಡಿಕೊಟ್ಟಿದ್ದು. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 4,65,000 ಪ್ಯಾಕೆಟ್ಗಳನ್ನು ಕೊರೋನಾ ಪೀರಿಯಡಲ್ಲಿ ಎಲ್ಲ ನಿರಾಶ್ರಿತಗಳು ನಾವು ಹಂಚಿರುತ್ತೇವೆ. ಮತ್ತು ನಮ್ಮ ಭಾರತ ಖಂಡದ ಪ್ರತಿ 127 ಜಾಗಗಳಲ್ಲಿ ಹೋಮ ಹವನಗಳನ್ನು ಮಾಡಿ ನಮ್ಮ ಭಾರತ ಖಂಡವನ್ನು ಇದನ್ನು ಕಾಪಾಡಬೇಕೆಂದು ನಮ್ಮ ಟ್ರಸ್ಟಿಂದ ಹೋಮ ಹವನಗಳನ್ನು ಮಾಡಿರುತ್ತೇವೆ. ಈಗ ನೀವೆಲ್ಲರೂ ನೋಡುತ್ತಿರುವ ಹಾಗೆ ನಾವು ബഹുമാനപ്പെട്ട അധ്യക്ഷനും അധ്യാപകർക്കും കുട്ടികൾക്കും അവരുടെ അമ്മമാർക്കും എൻ്റെ ഹൃദയം നിറഞ്ഞ നന്ദിയോടുകൂടി എൻ്റെ പെരിയസ്വാമിയുടെ കുട്ടികൾക്ക് ദീർഘായുസ് നൽകി പെരിയസ്വാമിയുടെ അനുഗ്രഹത്തോടെ എല്ലാ കുട്ടികളും നല്ല പഠിച്ച് മിടുക്കരായി അവരവർക്ക് ജീവിതമാർഗം കണ്ടെത്താനുള്ള ഒരു സന്ദർഭമാണ് ഈ വിദ്യാഭ്യാസ സ്ഥാപനം. ഈ വിദ്യാഭ്യാസ സ്ഥാപനത്തിലെ അധ്യാപകരും കുഞ്ഞുങ്ങളും ഈ കുട്ടികൾക്ക് വേണ്ടി എന്തെല്ലാം സഹായങ്ങൾ ഈശ്വരൻ നൽകുന്നോ അതേപോലെ നൽകുന്ന ഒരു വലിയ മനുഷ്യനാണ്, ഒരു വലിയ സ്വാമിയാണ് എൻ്റെ പെരിയ സ്വാമിയായി ഇരിക്കുന്നതും ഈ ചിന്ന സ്വാമിയായി ഇരിക്കുന്നതും അദ്ദേഹത്തിൻ്റെ ഈ വേദിയിലിരിക്കുന്ന എല്ലാവരുടെയും സഹായത്തോടും കൂടി ഈ കുഞ്ഞുങ്ങൾക്ക് ദീർഘായുസും സന്തോഷവും അതിനോടൊപ്പം തന്നെ അവർ പഠിച്ച് മിടുക്കന്മാരായി ഓരോ തൊഴിൽ ജീവിതമാർഗം കണ്ടെത്തി അവരുടെ അച്ഛനും അമ്മയ്ക്കും മറ്റുള്ള ബന്ധുക്കൾക്കും സഹായം ചെയ്ത് ഈശ്വര ചൈതന്യം അവർക്കുണ്ടാവട്ടെ എന്ന് ഞാൻ പ്രാർത്ഥിക്കുന്നു. 1, 2 ഈ വേദിയിലേക്ക് കേരള മലയാള രാമചന്ദ്രന്റെ ഒരു ഗാനം, ഒരു 4 വരി ഞാൻ ഇപ്പോൾ ഇവിടെ പാടി കേൾപ്പിക്കും. അത് രാധയും കൃഷ്ണനും നൃത്തം ചെയ്യുന്ന ഒരു പാട്ടാണ്. ഇപ്പോൾ നിങ്ങൾക്ക് കേൾക്കാം. എൻ്റെ ഈ ചെറിയ ഒരു 8 വരികൾ ഞാനിവിടെ പാടി നൽകുന്നതാണ്. ഈ കുട്ടികൾ മനസ്സിലാക്കണം, ഇവിടുത്തെ ഡാൻസാണ്. ഭാഷ എനിക്കറിയില്ലേ, എങ്കിലും മലയാള ഭാഷയിൽ ഞാൻ പാടുന്നു. യേശുദാസിന്റെ പാട്ടാണ് ഞാനിപ്പോൾ ഇവിടെ പാടാൻ പോകുന്നത്.